Did you know? ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಗೊತ್ತಿದೆಯಾ ನಿಮಗೆ? ಈ ಜಾಗಕ್ಕೆ ಯಾವ ಥರ ವಿಸಿಟ್ ಮಾಡಿದ್ದೀರಾ? ಇದು ದೇಸಿ ಅಂಗಡಿ. ಅದರ ಹೆಸರೇ ಹೇಳುವಂತೆ ಇದು ಬೇರೆ ಒಂದು ಬಟ್ಟೆ ಅಂಗಡಿಗಳಿಗಿಂತ ತುಂಬ ವಿಭಿನ್ನವಾದಂತಹ ವಿಶೇಷವಾದಂತಹ ಒಂದು ಅಂಗಡಿಯಾಗಿದೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲವೂ ಕೂಡ ನೈಸರ್ಗಿಕವಾದುದು. ಇಲ್ಲಿ ಬಳಸುವಂತಹ ಬಣ್ಣಗಳೇನಿದೆ ಅದು ನೈಸರ್ಗಿಕವಾದುದು. ಮತ್ತು ಇದರ ವಿಶೇಷತೆ ಏನು ಅಂತಂದರೆ ಇಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುಗಳು ಕೂಡ, ಅಂದರೆ ಬಟ್ಟೆಗಳಿರ್ಬೋದು, ಬ್ಯಾಗು ಮತ್ತು ಅನೇಕ ವೆರೈಟಿ ಒಂದು ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ. ಅವೆಲ್ಲವೂ ಕೂಡ ಪರಿಸರ ಸ್ನೇಹಿಯಾದಂತಹ ವಸ್ತುಗಳು. ಇಲ್ಲಿ ಬಟ್ಟೆಗೆ ಅಥವಾ ಇನ್ಯಾವುದೇ ಒಂದು ವಸ್ತುಗಳಿಗೆ ಬಳಸುವಂತಹ ಬಣ್ಣ ಏನಿರುತ್ತೆ ಅದು ನೈಸರ್ಗಿಕವಾಗಿರುತ್ತೆ ಮತ್ತು ಪರಿಸರ ಸ್ನೇಹಿಯಾಗಿರುತ್ತೆ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಗ್ರಾಮೀಣ ಕುಶಲಕರ್ಮಿ ಸಮುದಾಯಗಳು ಮಾಡಿದಂಥ ಉತ್ಪನ್ನಗಳು ಇವು. ಯಾವುದೇ ಒಂದು ಮೆಷಿನ್ ಆಗಲಿ ಅಥವಾ ವಿದ್ಯುತ್ತನ್ನು ಉಪಯೋಗಿಸಿದೇ ಮಾಡುವಂತಹ ಎಲ್ಲ ಉತ್ಪನ್ನಗಳು ಇಲ್ಲಿ ನಾವು ಕಾಣ್ಬೋದು. ಇದರ ಮೂಲ ಬಂದು ನಮ್ಮ ಕರ್ನಾಟಕನೇ. ಅದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಅನ್ನೋ ಒಂದು ಜಾಗದಲ್ಲಿ. ಇಲ್ಲಿ ಸಿಗುವಂತಹ ವಸ್ತುಗಳೇನಿದೆ ಅದು ಉತ್ಪನ್ನ ಆಗೋದು ಈ ಒಂದು ಹೆಗ್ಗೋಡಿನಲ್ಲೇ. ಈ ಚರಕ ಮತ್ತು ದೇಸಿ ಎರಡೂ ಕೂಡ ಒಂದು ಸಹೋದರ ಸಂಸ್ಥೆಗಳಾಗಿದೆ. ಸೊ ಇದರ ಮತ್ತೊಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಪರಿಸರ ಸ್ನೇಹಿಯಾಗಿರುತ್ತೆ ಮತ್ತು ಪರಿಸರಕ್ಕೂ ಅದು ಸುಸ್ಥಿರವಾಗಿರುತ್ತೆ. ಅದೇ ರೀತಿ ಅದನ್ನು ಉಪಯೋಗಿಸುವಂತಹ ಗ್ರಾಹಕರಿಗೂ ಕೂಡ ಒಂದು ಆರೋಗ್ಯಯುತವಾದಂತಹ ವಸ್ತುಗಳನ್ನು ಬಳಸುವಂತಹ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಈ ಥರದ ಒಂದು ವಿಶೇಷವಾದಂಥ ಅಂಗಡಿ ಏನಿದೆ ಅದರ ಪರಿಚಯವನ್ನು ಮಾಡ್ಕೊಳ್ಳೋಣ. ಅದೇ ರೀತಿಯಲ್ಲಿ ಶಾಪಿಂಗ್ ಮಾಡೋಣ ಬನ್ನಿ ಎಲ್ಲರೂ. ನಮಸ್ಕಾರ. ಇದು ಚರಕ ದೇಸಿ ಅಂಗಡಿ ಅಂತ. ಚರಕ ಅಂತನ್ನೋದು ಒಂದು ಮಹಿಳಾ ಕೋಆಪರೇಟಿವ್ ಸಾಗರದ ಹತ್ರ ಭೀಮನಕೋಣೆಯಲ್ಲಿದೆ. ಅವರು ಈ ಥರ ಬಟ್ಟೆಗಳನ್ನು ಕೈಮಗ್ಗದಲ್ಲಿ ತಯಾರು ಮಾಡ್ತಾರೆ. ನೂಲನ್ನು ತಗೊಂಡು, ಇದು ಕೈಮಗ್ಗ ಬಟ್ಟೆ, ಇದು ಅಂದರೆ ಹ್ಯಾಂಡ್ಲೂಮ್ ಬಟ್ಟೆಗಳು, ಖಾದಿ ಅಲ್ಲ. ನೂಲನ್ನು ತಗೊಳ್ತಾರೆ, ನೂಲಿಗೆ ನೈಸರ್ಗಿಕ ಬಣ್ಣವನ್ನು ಹಾಕ್ತಾರೆ. ಯಾವುದೇ ಕೃತ್ರಿಮ ಕೆಮಿಕಲ್ ರಾಸಾಯನಿಕ ಬಣ್ಣಗಳನ್ನು ಹಾಕೋದಿಲ್ಲ. ಈ ಬಣ್ಣಗಳನ್ನು ನೂಲಿಗೆ ಹಾಕಿ ಬೇರೆ ಬೇರೆ ಬಣ್ಣಗಳಿದ್ದಾವೆ. ಇದು ಉದಾಹರಣೆಗೆ ಅಡಿಕೆ ಚೊಗರಿನ ಬಣ್ಣ. ಅದನ್ನು ಆಮೇಲೆ ಅವರೇ ನೇಯ್ತಾರೆ ಹೆಣ್ಮಕ್ಕಳಿಗೆ ಕೈಮಗ್ಗದಲ್ಲಿ. ಮತ್ತೆ ನೋ ಎಲೆಕ್ಟ್ರಿಸಿಟಿ. ಅದನ್ನು ಕತ್ತರಿಸಿ ಬಟ್ಟೆ ಮಾಡ್ತಾರೆ. ಇಸ್ತ್ರಿ ಹೊಡೆಯೋದ್ರವರೆಗೂ ಎಲ್ಲವೂ ವಿತೌಟ್ ಎಲೆಕ್ಟ್ರಿಸಿಟಿ. ಈ ಬಣ್ಣಗಾರಿಕೆ ಚರಕದ ಬಹಳ ಮುಖ್ಯವಾದಂಥ ಒಂದು ಸಾಧನೆ. ನೈಸರ್ಗಿಕ ಬಣ್ಣದಲ್ಲಿ ಅತ್ಯಂತ ಹೆಚ್ಚು ಬಟ್ಟೆಯನ್ನು ಉತ್ಪಾದಿಸುವ ಸಂಸ್ಥೆ ಇಡೀ ಇಂಡಿಯಾದಲ್ಲಿ ಇದೇ ಮೊದಲನೇ ಸ್ಥಾನದಲ್ಲಿದೆ. ನೈಸರ್ಗಿಕ ಬಣ್ಣ ಯಾಕೆ ಅಂತ ಕೇಳಿದ್ರೆ, ಕೆಮಿಕಲ್ ಬಣ್ಣಗಳು, ರಾಸಾಯನಿಕ ಬಣ್ಣಗಳಿಂದ ಬಹಳ ನೀರಿನ ಮೂಲಗಳನ್ನು ನಾವು ಕೆಡಿಸ್ತಾ ಇದ್ದೀವಿ. ಬಟ್ಟೆಗೆ ಬಣ್ಣ ಹಾಕುವುದರಿಂದಲೇ ನದಿಗಳು ಸಹಿತ ಕಲುಷಿತ ಆಗ್ತಾ ಇದ್ದಾವೆ. ಅದಾಗಬಾರದು ಅನ್ನುವ ಕಾರಣಕ್ಕೆ ಬಹಳ ಕಷ್ಟಪಟ್ಟು ಅದನ್ನು ಅವರದ್ದು ಬಣ್ಣಗಾರಿಕೆ ಯೂನಿಟ್ ಅಲ್ಲಿ ತುಂಬ ಬೇರೆ ಬೇರೆ ರೀತಿಯ ಎಕ್ಸ್ಪೆರಿಮೆಂಟ್ಸ್ ಅನ್ನು ಮಾಡಿ ಒಂದು 6-8 ರೀತಿಯ ಬಣ್ಣಗಳು ಮತ್ತು ಅದರಲ್ಲಿ ವ್ಯೂಸ್ ಬೇರೆ ಬೇರೆ ಡಾರ್ಕ್ ಲೈಟ್ ಹೀಗೆಲ್ಲ ಮಾಡಿದ್ದಾರೆ. ಮತ್ತೆ ನಾನು ಆಗಲೇ ಹೇಳಿದಾಗೆ ಇದಕ್ಕೂ 2-3 ವಿಷಯದಲ್ಲಿ ನಾವು ಇದನ್ನು ತುಂಬ ಮೆಚ್ಚಿಕೊಳ್ಬೇಕಾಗ್ತದೆ ಈ ಚರಕವನ್ನು. ಒಂದೇದು, ಇದು ಹಳ್ಳಿಯಲ್ಲಿ ಕೆಲಸ ನಡೆಸ್ತದೆ. ಸಾಮಾನ್ಯವಾಗಿ ಇವತ್ತು ನಾವು ಏನು ಕೊಂಡುಕೊಂಡ್ರು, ನಾವು ಕೊಂಡುಕೊಂಡೋದಕ್ಕೆ ಕೊಟ್ಟ ಹಣ ನಾವಿರುವಕ್ಕಿಂತ ದೊಡ್ಡ ಸಿಟಿಗೆ ಹೋಗ್ತಾ ಇರ್ತದೆ. ಹೌದಲ್ಲ? ಅದರ ಬದಲಿಗೆ ಹಳ್ಳಿಯಲ್ಲಿ ಉತ್ಪಾದನೆ ಮಾಡಿ ಸಿಟಿಯವರಿಗೆ ಮಾರಿದಾಗ ಸಿಟಿಯವರು ದುಡಿದ ಹಣ ಹಳ್ಳಿಯ ಎಕಾನಮಿಯನ್ನು ಕಟ್ಟಲಿಕ್ಕೆ ಹೋಗ್ತಾ ಇರುತ್ತೆ. ನಾವಲ್ಲಿ ಕಳೆದ ಒಂದು 50ಕ್ಕಿಂತ ಹೆಚ್ಚು ವರ್ಷದ ಇಂದ ಏನಾಗ್ಬಿಟ್ಟಿದೆ ಅಂತಂದ್ರೆ, ಸಿಟಿಗಳು ಹಳ್ಳಿಯಲ್ಲಿ ಮೊದಲು ಉತ್ಪಾದನೆ ಆಗ್ತಿದ್ದಂಥ ವಸ್ತುಗಳನ್ನೆಲ್ಲ ತಾವೇ ಉತ್ಪಾದನೆ ಮಾಡಿ ಹಳ್ಳಿಗಳಿಗೆ ಸಪ್ಲೈ ಮಾಡಲಿಕ್ಕೆ ಶುರು ಮಾಡಿದ್ರು. ಬಟ್ಟೆ ಅದರಲ್ಲಿ ಒಂದು. ನಮ್ಮ ಕೈಮಗ್ಗದ ಸಂಪ್ರದಾಯಕ್ಕೆ, ಪರಂಪರೆಗೆ ಒಂದು 5,000 ವರ್ಷದ ಇತಿಹಾಸ ಇದೆ. ಅದನ್ನೆಲ್ಲ ಬಿಟ್ಟು ನಾವೀಗ ಮಿಲ್ ಬಟ್ಟೆಗಳನ್ನು ಕೊಡ್ಕೊಂಡು ಹಾಕೊಳ್ತಾ ಇದ್ದೀವಿ. ಹಳ್ಳಿಯವರು ಮಿಲ್ ಬಟ್ಟೆಯನ್ನು ಕೊಡ್ಕೊಳ್ಳೋ ಸ್ಥಿತಿಗೆ ಬಂದಿದೆ. ಬಟ್ಟೆ ಇರಬಹುದು, ಪಾತ್ರೆ ಇರಬಹುದು, ಚಪ್ಪಲಿ ಇರಬಹುದು, ಎಲ್ಲವೂ ಸಿಟಿಯಲ್ಲಿ ಉತ್ಪಾದನೆಯಾಗಿ ಹಳ್ಳಿಗೆ ಸಪ್ಲೈ
ಆಗ್ತಾ ಇರೋದ್ರಿಂದ ಹಳ್ಳಿಯಲ್ಲಿ ಇವತ್ತು ಕೃಷಿಯನ್ನು ಬಿಟ್ಟರೆ ಬೇರೆ ಯಾವ ಉತ್ಪಾದನಾ ವ್ಯವಸ್ಥೆಯು ಜೀವಂತ ಇಲ್ಲ, ಅಥವಾ ಜೀವಂತ ಇದ್ರೆ ಇನ್ನೇನು ಮುಗಿಲಿತ್ತೆ ಅಲ್ಲಿ ಸ್ಥಿತಿಗೆ ಬಂದಿದೆ. ಆದ್ದರಿಂದ ಇದು ಚರಕ ಅಂತ ಅನ್ನೋದು ಹಳ್ಳಿಯ ಎಕಾನಮಿಯನ್ನು, ಕೃಷಿಯನ್ನು ಬಿಟ್ಟು ಬೇರೆಯ ಉದ್ಯೋಗದ ಅವಕಾಶಗಳನ್ನು ಹಳ್ಳಿಯಲ್ಲಿ ಸೃಷ್ಟಿ ಮಾಡುವ ಒಂದು ಪ್ರಯತ್ನ ಅದು ನಡೆದಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೊಫೆಷನಲ್. ಬಹಳ ಸಲ ಸುಮ್ಮನೆ NGOಗಳು ಒಂದಿಷ್ಟ ಬಟ್ಟೆ ಮಾಡಿಕೊಂಡು ಮಾರಾಟ ಮಾಡ್ತಿರ್ತಾರಲ್ಲ, ಅದನ್ನು ಬಿಟ್ಟು ಬಹಳ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಇತರ ಪ್ರೊಫೆಷನಲ್ ಅಂಗಡಿಗಳನ್ನು ಮಾಡಿ ಇಂಥಲ್ಲಿ ಇಟ್ಟು ಮಾರಾಟ ಮಾಡುವ ಕೆಲಸವನ್ನು ಚರಕ ಮಾಡ್ತಾ ಇದೆ. ಈ ಅಂಗಡಿಗಳಿಗೆ ದೇಸಿ ಅಂಗಡಿಗಳು ಅಂತ ಹೆಸರು. ಅದರಿಂದ ಈ ಬಟ್ಟೆಗಳನ್ನು ತಗೊಂಡು ಹಾಕೋರು ಬರೇ ಒಂದು ವಸ್ತುವನ್ನು ಕೊಂಡುಕೊಳ್ಳುವ ಅಂಗಡಿಗೆ ಬರ್ತಾ ಇರೋದಿಲ್ಲ. ಚರಕ ಅಂತ ಅನ್ನೋದು ಒಂದು ಅಂಗಡಿ ಅಲ್ಲ, ಚರಕ ಅಂತ ಅನ್ನೋದು ಒಂದು ಚಳವಳಿ. ಮತ್ತೆ 2 ಕಾರಣಗಳು ಚರಕ ಬಟ್ಟೆ ಹಾಕೊಳ್ಳಿಕ್ಕೆ. ಅಂದರೆ ಇದರ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಯಾವುದೇ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಅದಕ್ಕೊಂದು ಕಾರ್ಬನ್ ಫುಟ್ ಪ್ರಿಂಟ್ ಇರುತ್ತೆ. ವಿದ್ಯುತ್ತನ್ನು ಉಪಯೋಗಿಸದೇ ಇರೋದ್ರಿಂದ ಇದಕ್ಕೆ ಕಾರ್ಬನ್ ಫುಟ್ ಪ್ರಿಂಟ್ ಇಲ್ಲ. ಹ್ಯಾಂಡ್ ಮೇಡ್, ಪ್ರತಿಯೊಂದು ಮನುಷ್ಯರೇ ಕೈಯಿಂದಲೇ ಮಾಡ್ತೀವಿ. ಮಷಿನರಿ ಅಂತಂದ್ರೆ ಒಂದು ಕೈಮಗ್ಗ ಮಾತ್ರ ಮಷಿನ್, ಅದು ಕೈಮಗ್ಗ. ಮತ್ತು ನೈಸರ್ಗಿಕ ಬಣ್ಣ ಆದ್ದರಿಂದ ಇದು ನಮ್ಮ ಆರೋಗ್ಯಕ್ಕೂ ನಮ್ಮ ಚರ್ಮಕ್ಕೂ ಒಳ್ಳೆಯದು ಮತ್ತು ನಿಸರ್ಗಕ್ಕೆ ಒಳ್ಳೆಯದು. ಆದ್ದರಿಂದ ಇವತ್ತಿನ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ ಸನ್ನಿವೇಶ ಇದು ಬಹಳ ಮುಖ್ಯವಾದಂಥ ಒಂದು ಸೋಷಿಯಲ್ ಸ್ಟೇಟ್ಮೆಂಟು, ಸೋಷಿಯಲ್ ಕಮಿಟ್ಮೆಂಟು ಅಂತ ನಾನು ಹೇಳಲೇಬೇಕು. ನಾವು ಆರ್ಗ್ಯಾನಿಕ್ ಆಹಾರ ಊಟ ಮಾಡಬೇಕು. ಯಾಕೆ ಅಂತಂದರೆ ನಮ್ಮ ಪರಿಸರವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಆಹಾರ ಆರ್ಗ್ಯಾನಿಕ್ ಇರಲಿ. ಮನೆಯನ್ನು ನಿಸರ್ಗ ಸ್ನೇಹಿಯಾಗಿ ಕಟ್ಕೊಳ್ಳಿ, ಬಟ್ಟೆಯನ್ನು ನಿಸರ್ಗ ಸ್ನೇಹಿ ಅಂತದನ್ನು ಹಾಕೊಳ್ಳಬೇಕು. ಗಾಂಧೀಜಿಯವರು ಖಾದಿ ಅಂತ ಹೇಳಿದ್ದು ಸಹ ಅದೇ ಉದ್ದೇಶ, ಹಳ್ಳಿಯ ಎಕಾನಮಿಯನ್ನು ಕಟ್ಟಲಿಕ್ಕೆ ಆಗ್ತಿತ್ತು. ಈಗ ಇದಕ್ಕೆ ಪರಿಸರದ ಒಂದು ಉದ್ದೇಶವು ಸೇರಿಕೊಂಡು ಆ ದೃಷ್ಟಿಯಿಂದಲೂ ಇದು ಬಹಳ ಯೋಗ್ಯವಾದಂಥ ಒಂದು ಒಪ್ಪಂದಾಗಿದೆ. ಬಟ್ಟೆ ಇದರಲ್ಲಿ ಯಾವುದು ಮಷಿನ್ ಇಲ್ಲ ಅಂತ ನಾನು ಹೇಳಿದ್ದೀನಿ. ಆದ್ರಿಂದ ಸಹಜವಾಗಿ ಮಷಿನ್ನಲ್ಲಿ ಮಾಡಬಹುದಾದ್ರಕ್ಕಿಂತ ಹೆಚ್ಚು ಸಮಯ ತಗೊಳುತ್ತೆ, ಹೆಚ್ಚು ಪರಿಶ್ರಮ ಬೀಳ್ತದೆ ಈ ಬಟ್ಟೆ. ಹಾಗಂತ ಚರಕದವರು ಬಹಳ ಮುಖ್ಯವಾದಂತಹ ಒಂದು ಅವರದು ಪಾಲಿಸಿ ಅಂತಂದ್ರೆ ಇದಕ್ಕೆ 25% ಹೀಗೆ ಗಿಂತ ಹೆಚ್ಚು ಮಾರ್ಜಿನ್ ಅನ್ನು ಇಟ್ಟುಕೊಳ್ಳದೆ ಮಾಡಬೇಕು ಅಂತ. ಸೊ ಮಾರ್ಜಿನ್ ಫಿಕ್ಸ್ಡ್ ಇರ್ತದೆ. ಈವನ್ ದೀಪಾವಳಿಯ ಡಿಸ್ಕೌಂಟ್ ಸಮಯದಲ್ಲಿ ಆಕ್ಚುಯಲ್ ಪ್ರೈಸ್ ಮೇಲೆ ಅದರದ್ದು ಡಿಸ್ಕೌಂಟ್ ಇರ್ತದೆ. ಹಾಗಾಗಿ ಪ್ರೈಸ್ ತುಂಬಾ ಯೋಗ್ಯವಾಗಿದೆ. ಇದೇ ರೀತಿಯ ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ಸುಮಾರು 60% ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ರೈಸ್. ಆದರೆ ಸಹಜವಾಗಿ ಮಿಲ್ ಬಟ್ಟೆಗಳಿಗಿಂತ ಸ್ವಲ್ಪ ಜಾಸ್ತಿ ಇರ್ತದೆ. ಅದು ಸಹಜವೂ ಹೌದು, ಯಾಕೆಂದ್ರೆ ಪ್ರೊಡಕ್ಷನ್ ಕಾಸ್ಟ್, ಬಿಕಾಸ್ ಇಟ್ ಇಸ್ ಹ್ಯಾಂಡ್ ಮೇಡ್, ಅದು ಜಾಸ್ತಿ ಆಗ್ತದೆ. ಮಿಲ್ಲಲ್ಲಿ ಗಾಂಧೀಜಿಯವರು ಹೇಳಿದ ಮಾತಿದೆಯಲ್ಲ, ಪ್ರೊಡಕ್ಷನ್ ಬೈ ಮಾಸ್ ಆಗಬೇಕು, ಮಾಸ್ ಪ್ರೊಡಕ್ಷನ್ ಅಲ್ಲ ಅಂತ. ದಿಸ್ ಈಸ್ ಪ್ರೊಡಕ್ಷನ್ ಬೈ ಮಾಸ್. ಹಾಗಾಗಿ ಎಲ್ಲ ಉದ್ದೇಶಗಳನ್ನು ನೆನಪಿಟ್ಕೊಂಡು ತೀರಾ ಬಡವರಿಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಗೊತ್ತಿಲ್ಲ. ಆದರೆ ನಾವು ಮಧ್ಯಮ ವರ್ಗದವರು ನಮ್ಮ ಹಣ ಚೆನ್ನಾಗಿ ಉಪಯೋಗ ಆಗಬೇಕು ಅಂತ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡ್ರೆ ಈ ಬಟ್ಟೆಯನ್ನು ಕೊಂಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಮಸ್ತೆ, ಇದು ನಮ್ಮ ಚರಕದ ಅಂಗಡಿ, ದೇಸಿ ಅಂಗಡಿ ಅಂತ. ಇಲ್ಲಿ ಇದೆ ಸೀರೆಗಳಿದ್ದಾವೆ. ಈ ಥರ ಸೀರೆ ಬರ್ತದೆ, ನಮ್ಮ ಹ್ಯಾಂಡ್ಲೂಮ್ ಸೀರೆ. ಆಮೇಲೆ ಇವೆಲ್ಲ ಲೇಡೀಸ್ ಟಾಪ್ಗಳು, ಅಂದರೆ ಸ್ಮಾಲು, ಮೀಡಿಯಮು, ಲಾರ್ಜು, ಎಕ್ಸೆಲ್, ಡಬಲ್ ಎಕ್ಸೆಲ್. ಆಮೇಲೆ ಇದೆಲ್ಲ ಬಾಟಮ್ ಬರ್ತದೆ. ಬೇರೆ ಬೇರೆ ಪ್ಯಾಟರ್ನ್ ಟಾಪ್ಗಳಿದ್ದಾವೆ. ಈ ಥರ ಸಣ್ಣ ಮಕ್ಕಳಿಗೆ ಫ್ರಾಕ್ಗಳಿದ್ದಾವೆ. ಆಮೇಲೆ ಇದರಲ್ಲಿ
ಜಾಕೆಟ್ ಅಂತೇಳಿ ಈ ಥರ. ಇದು ಕ್ರಾಪ್ ಟಾಪ್ ಅಂತ ಬರ್ತದೆ. ಇದು ಎಲ್ಲ ಸೈಜಲ್ಲೂ ಸಿಗ್ತದೆ. ಈ ಲಾಂಗ್ ಸ್ಕರ್ಟಿಗೆ, ಆಮೇಲೆ ಈಗ ಸೀರೆಗಳಿಗೂ ಇದನ್ನು ಯೂಸ್ ಮಾಡ್ತಾರೆ, ಬ್ಲೌಸ್ ಥರ. ಲಾಂಗ್ ಸ್ಕರ್ಟಿಗೆ ಈ ಥರ ಲಾಂಗ್ ಸ್ಕರ್ಟಿಗೂ ಯೂಸ್ ಮಾಡ್ತಾರೆ. ಸೀರೆ ಹೋಗ್ತದೆ. ಮಲ್ ಕಾಟನ್ ಅಂತ ಬರ್ತದೆ. ಮಲ್ ಕಾಟನ್ ಅದ್ರ ಮೇಲೆ ಈ ಥರ ಪ್ರಿಂಟ್ ಹಾಕಿ. ಇವು ಕಾಂತಾ ವರ್ಕ್ ಅಂತೇಳಿ ಹ್ಯಾಂಡ್ ವರ್ಕ್ ಸೀರೆ ಸರ್. ಫುಲ್ ಕೈಯಲ್ಲೇ ಮಾಡಿರೋದು. ಫುಲ್ ಹ್ಯಾಂಡ್ ವರ್ಕ್. ಇದು ಕ್ವಿಲ್ಟ್ ಅಂತ ಬರ್ತದೆ. ಇದು ಬೇಬಿ ಕ್ವಿಲ್ಟ್, ಇದು ಸ್ಮಾಲ್. ಆಮೇಲೆ ಇದರಲ್ಲೇ ಡಬಲ್ ಸಿಂಗಲ್ ದೊಡ್ಡದು ಹಾಸ್ಕೊಳ್ಬೋದು, ಹಾಕ್ಕೊಳ್ಬೋದು. ಅಂದರೆ ಈ ಬಟ್ಟೆ ಇದು ಶರ್ಟ್ ಜುಬ್ಬೆಲ್ಲ ಹೋದ್ಮೇಲೆ ಸಣ್ಣ ಸಣ್ಣ ಪೀಸ್ ಉಳಿತಾವಲ್ಲ ಸರ್, ಅದನ್ನೆಲ್ಲ ಜಾಯಿಂಟ್ ಮಾಡಿ ಕ್ವಿಲ್ಟ್ ಅಂತ. ಇವು ಕರ್ಟನ್, ಕಾಟನ್ ಇದೆನಾ? ಹಾಂ ಕಾಟನ್. ಇದೆಲ್ಲ ಹ್ಯಾಂಡ್ ಮೇಡ್ ಪ್ರಿಂಟ್ಸ್. ಹಾಂ ಇದೆಲ್ಲ ಪ್ರಿಂಟ್ ಹಾಕಿದ್ದಾರೆ. ಏನಿದು? ಕರ್ಟನ್, ಡೋರ್ ಕರ್ಟನ್. ಹಾಂ ಕರ್ಟನ್ ಚೆನ್ನಾಗಿದೆ. ಎಲ್ಲ ನ್ಯಾಚುರಲ್ ಹೌದು. ಬಣ್ಣ ಎಲ್ಲ. ಕಲರ್ಸ್ ಎಲ್ಲ ನ್ಯಾಚುರಲ್. ಇವು ಹ್ಯಾಂಡ್ ವರ್ಕ್ ಇದೆ. ದುಪ್ಪಟ್ಟ. ಇದು ಟೇಬಲ್ ಕ್ಲಾತ್. ಇದು ಬೆಡ್ ಸ್ಪ್ರೆಡ್ಸ್. ಇದು ಎಲ್ಲ ಪ್ರಿಂಟೆಡಾ ಮೇಡಮ್ ಇದು? ಇದು ಬ್ಲಾಕ್ ಪ್ರಿಂಟ್ ಮಾಡಿ. ಹಾಂ 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 ಪ್ರಿಂಟೆಡ್. ಓಕೆ 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 ಚೆನ್ನಾಗಿದೆ ಇದು. ಇದು ಡಬಲ್ ಕಾಟಿಗೆ ಆಗುತ್ತೆ, ಕಿಂಗ್ ಸೈಜು. ಶಾರ್ಟ್ ಬರ್ತದೆ. ಇದು ಸ್ವಲ್ಪ ಉದ್ದಂದು ಬರ್ತದೆ. ಇದು 28 ಲೆಂತ್ ಇದೆ, 30 ಲೆಂತ್. ಇದು ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡೋರ್ಗೂ. ಎಲ್ಲರಿಗೂ ಆಗುತ್ತೆ. ಪ್ರೊಫೆಷನಲ್ ಹೌದು. ಇದು ಸ್ವಲ್ಪ ಲಾಂಗ್ ಹಾಂ ಶಾರ್ಟ್. ಸೊ ರೇಟ್ ವೈಸ್ ಎಲ್ಲ ಒಂಥರ. ರೀಸನೇಬಲ್ ಇದೆ. ಹಾಂ 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 ತೊಗೊಳ್ಬೋದು. ಇವು ಬಾಟಮ್ ಪ್ಯಾಂಟ್ಗಳ ಇವೆಲ್ಲ ಇದೆ ಬ್ಲಾಕ್ ಪ್ರಿಂಟ್ ಹಾಕಿ. ಅದೇ ಸ್ವಲ್ಪ ಇದು ಸ್ಟ್ರೇಟ್ ಪ್ಯಾಂಟ್. ನೀವು ಇದ್ರ ಮೇಲೆ ಟಾಪ್ ತರ ಟ್ರಾವೆಲಿಂಗ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಹಾಂ ಯೂಸ್ ಮಾಡಿ. ಇದು ಅಡಿಕೆ ಇದರಿಂದ ಮಾಡಿರ್ಬೇಕಲ್ಲ ಕಲರ್. ಇದು ಮಂಜೆಸ್ಟ್ ಅಂತ ಹೇಳಿ ಒಂದು ಬೇರು ಬರ್ತದೆ. ಅದು ಬಣ್ಣ ಬಣ್ಣ ಬೇರಿನ ನೈಸರ್ಗಿಕ ಬಣ್ಣದಿಂದ ತಯಾರು ಮಾಡಿದ್ದು. ಮಂಜಿಷ್ಟ ಕಡ್ಡಿ ಅಂತ ಇಷ್ಟಿಷ್ಟು ಉದ್ದ ಕಡ್ಡಿ ಬರ್ತದೆ. ಅದೇನೋ ಪ್ರೊಸೆಸಿಂಗ್ ಇದೆ, ಹಾಂ ಹಾಂ ಅದನ್ನ ಮಾಡಿ ಕಲರ್ ತೆಗಿತಾರೆ. ಓಕೆ ಓಕೆ ಓಕೆ. ಇದು ಕಸಿಂಕಾರಿ ಅಂತೇಳಿ ಈ ಕಬ್ಬಣ ಇರ್ತದಲ್ಲ, ಹಾಂ ಅದನ್ನ ತುಕ್ಕಿಡ್ದ ಹಾಂ ಅದು ಬೆಲ್ಲ ಎಲ್ಲ ಹಾಕಿ ಕಲರ್ ಮಾಡ್ತಾರೆ. ಕಸಿಂಕಾರಿ ಇದೆಲ್ಲ ಕಲರ್ಸ್ ಇದೆಯಲ್ಲ, ಇದು ಅಡಿಕೆ ಚೊಗರು ಕಲರ್ಸ್. ಅಡಿಕೆ ಚೊಗರು ಅಡಿಕೆ ಎಕ್ಸ್ಟ್ರಾಕ್ಟ್ ಬರ್ತದಲ್ಲ, ಹಾಂ ನೀರಿರುತ್ತೆ. ಅದನ್ನ ತೆಗೆದು ಬೇರೆ ಬೇರೆ ಲೈಟು ಡಾರ್ಕ್ ಹಿಂಗೆ ಇದು ಮಾಡಿದ್ದಾರೆ. ಇದು ಜೆಂಟ್ಸ್ ಸೆಕ್ಷನ್. ಇಲ್ಲಿ ನಾವು ಲುಂಗಿ ಬರ್ತದೆ, ಈ ಥರ ಲುಂಗಿ. ಆಮೇಲೆ ಪೈಜಾಮ್. ಹೀಗೆ ಪೈಜಾಮಲ್ಲಿ 3 ಥರ ಬರ್ತದೆ. ಒಂದು ಈ ಥರ ಬಿಳಿದು ಬರ್ತದೆ. ಆಮೇಲೆ ಇದು ನೈಟ್ ಪೈಜಾಮ್. ಪ್ಲೇನ್ ಒಂದು
ತೋರಿಸಿದಲ್ಲ ಸ್ಟ್ರೈಟ್. ಹೌದಾ? ಇದು ಬರ್ಮುಡ ಅಂತೇಳಿ 3/4. ಇದೆಷ್ಟಿದೆ ಮೇಡಮ್ ಪ್ರೈಸ್? ಪ್ರೈಸಾ 480. ಆಮೇಲೆ ಇವೆಲ್ಲ ಕಿಡ್ಸ್ ವೇರ್, ಕಿಡ್ಸ್ ಇಂದ ಶರ್ಟು. ಎಷ್ಟು 1 ವರ್ಷದಿಂದ ಸ್ಟಾರ್ಟ್ ಆಗುತ್ತಾ ಮಕ್ಕಳಿಗೆ ಬಟ್ಟೆ? ಒಂದೂವರೆ ವರ್ಷ. ಶರ್ಟ್ ಬರ್ತದೆ, ಜುಬ್ಬ ಬರ್ತದೆ ಜೊತೆ. ಆಮೇಲೆ ಅದಕ್ಕೆ ಸಣ್ಣ ಪೈಜಾಮನಲ್ಲಿ ಈ ಥರ ಬನಿಯನ್. ಮೊದಲೆಲ್ಲ ತಾತಂದಿರು ಹಾಕೋತಿದ್ರು. ಹಾಂ, ಇದೆಲ್ಲ ಪರ್ಸು, ದುಡ್ಡು ಇಟ್ಕೊಳಕ್ಕೆ, ಅಡಿಕೆಲೆ ದುಡ್ಡೆಲ್ಲ ಇಟ್ಕೊಳಕ್ಕೆ ಪರ್ಸ್. ಈ ಹಳ್ಳಿ ಕಡೆ ಸಾಮಾನ್ಯವಾಗಿ ವಯಸ್ಸಾಗಿದ್ದವರು ಯೂಸ್ ಮಾಡ್ತಾರೆ. ಕ್ವಾಲಿಟಿ ಚೆನ್ನಾಗಿದೆ, ಪ್ಯಾಟರ್ನ್ ತುಂಬ ಚೆನ್ನಾಗಿದೆ. ಆಮೇಲೆ ಇವೆಲ್ಲ ಟಾವೆಲ್ಸ್. ಸಾಕಷ್ಟು ವೆರೈಟಿ ಇದೆ. ತುಂಬ ಇದೆ, ಟಾವೆಲ್ಸಲ್ಲಿ ತುಂಬ ವೆರೈಟೀಸ್ ಇದೆ. ಆಮೇಲೆ ಇವೆಲ್ಲ ಜುಬ್ಬ, ಸ್ಮಾಲು, ಮೀಡಿಯಮು, ಆಮೇಲೆ ಲಾರ್ಜು, ಎಕ್ಸೆಲ್ಲು, ಈ ಥರ ಜುಬ್ಬ ಬರ್ತದೆ. ಅಂದರೆ ಇದರಲ್ಲೇ ಲೆಂತ್ ಜಾಸ್ತಿ, ಇದು ಕಡಿಮೆ ಇದೆಲ್ಲ ಬರ್ತದೆ. ಜೀನ್ಸ್ ಮೇಲೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಪೈಜಾಮ ನಾರ್ಮಲ್ ಪ್ಯಾಂಟ್ ಮೇಲೂ ಹಂಗೆ ಹಾಕೋ. ಸಾಹಿತ್ಯಗಳು ರೆಗ್ಯುಲರ್ ಶರ್ಟ್ ಬರ್ತವೆ. ಇದರಲ್ಲೂ ಶರ್ಟಲ್ಲಿ ನಾರ್ಮಲ್, ಇದು ಸ್ಮಾಲು, ಮೀಡಿಯಮು, ಲಾರ್ಜು, ಎಕ್ಸೆಲ್. ಆಫೀಸ್ ವೇರೆ ಅಲ್ವಾ? ಹಾಂ, ಆಫೀಸ್. ಫುಲ್ ಸ್ಲೀವ್ಸ್ ಇದೆಯಾ ಮೇಡಮ್ ಇದರಲ್ಲಿ? ಫುಲ್ ಸ್ಲೀವ್ ಇದೆ. ಫುಲ್ ಸ್ಲೀವ್ಸ್ ಇದೆ. ಓಕೆ. ಇದರಲ್ಲೂ ಹಾಗೆ ಸ್ಮಾಲು, ಮೀಡಿಯಮ್, ಲಾರ್ಜ್, ಎಕ್ಸೆಲ್. ಇವೆಲ್ಲ ಶಾರ್ಟ್ ಲೇಡೀಸ್ ಜೆಂಟ್ಸ್ ಇವೆಲ್ಲ ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು ಹಾಂ. ಚೆನ್ನಾಗಿದೆ. ಇವೆಲ್ಲ ಬ್ಲೂ ಕಲರ್ ಜೀನ್ಸ್ ಹಾಂ. ಇದು ನ್ಯಾಚುರಲ್ ಇಂಡಿಗೋ ಅಂತ ಹೇಳ್ತೇವೆ. ಇದು ಡಾರ್ಕರ್ ವರ್ಷನ್, ಇದು ಲೈಟ್ ವರ್ಷನ್. ಹಾಂ. ಇವೆಲ್ಲ ಇವು ವಿಂಡೋ ಕರ್ಟನ್ಸ್. ವಿಂಡೋ ಕರ್ಟನ್ಸ್. VSK ತುಂಬಾ ಚೆನ್ನಾಗಿರುತ್ತಲ್ಲ. ಹೌದು, ತುಂಬ ಪ್ಲೇಸಿಂಗ್. ದೇಹಕ್ಕೆ ಮನಸ್ಸಿಗೆ ಎರಡಕ್ಕೂ ಹಿತ ಕೊಡುತ್ತೆ. ಬ್ಯಾಗು, ಈ ಥರ ಬ್ಯಾಗು, ಬೇರೆ ಬೇರೆ ಟೈಪಿನ ಬ್ಯಾಗ್ ಇದೆ. ಇದು ಟ್ರಾವೆಲಿಂಗ್ ಬ್ಯಾಗ್. ಹಾಂ, ಎಷ್ಟು ಲಗೇಜ್ ಇಳಿಸ್ಬೋದು? ದೊಡ್ಡದಿದೆ. ಮತ್ತೆ ಪಫಿ ಇದೆ, ಹಾಂ, ಡ್ಯಾಮೇಜ್ ಆಗಲ್ಲ. ಒಳಗಡೆ ಏನಾರ ವಸ್ತುಗಳಿಟ್ಟರು ಕೂಡ ಇದು ಇದು ಲ್ಯಾಪ್ಟಾಪ್ ಬ್ಯಾಗ್ ಅಂತ ಹೇಳಿ ಚೆನ್ನಾಗಿದೆ. ನಾವು ಬೇರೆ ತಗೊಂಡೆ, ಡೈಲಿ ತಗೊಂಡೆ. ಇದನ್ನು ತಗೊಳ್ಳಿ. ಎಷ್ಟಿದೆ ಪ್ರೈಸ್ ಇದು? ಇದು 360 ಆರಾಮಾಗಿ ತಗೋಬೋದು. 360 rupees. ಹಾಂ, ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ. ಇದು ನ್ಯಾಚುರಲ್ ಅಂದರೆ 360 ರೂಪಾಯಿ ಕಡಿಮೆ. ಚೆನ್ನಾಗಿದೆ ವರ್ತು. ಮತ್ತೆ ಸ್ಲಿಂಗ್ ಇದಾಗಿ ಸ್ಲಿಂಗ್ ಇದೆ. ಮತ್ತೆ ಹ್ಯಾಂಡಲ್ಸ್ ಕೂಡ ಇದೆ. ಕುಷನಿಂಗ್ ಎಲ್ಲ ಇದೆ ಸಾಫ್ಟ್ ಆಗಿ. ಸಾಫ್ಟ್ ಇದೆ, ಕಂಪಾರ್ಟ್ಮೆಂಟ್ ಇದೆ. ಹಾಂ, ಮತ್ತೆ ಇಲ್ಲೊಂದು ಜಿಪ್ ಕೂಡ ಇದೆ. ಓಕೆ. ಪೆನ್ ಡ್ರೈವ್ ಅಥವಾ ಅದು ಎಕ್ಸೆಸರೀಸ್ ಇಟ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ. ಹಾರ್ಡ್ ಡಿಸ್ಕು, ಏನು ಮೌಸು, ಮೌಸ್. ಚಾರ್ಜರು. ಸೊ ಇದರಲ್ಲೂ ಡಿಫ್ರೆಂಟ್ ಕಲರ್ಸ್ ಇದೆ. ಕಲರ್ಸ್. ಓಕೆ. ವೆರೈಟೀಸ್ ಆಫ್ ಬ್ಯಾಗ್ಸ್ಗಳಿವೆ. ಇದೆಲ್ಲ ಆಫೀಸ್ ತಗೊಂಡೋಗೋದು ಹಾಂ, ಸ್ಟೂಡೆಂಟ್ಸ್. ಇದು ಬಸ್ ಕಂಡಕ್ಟರ್ ಯೂಸ್ ಮಾಡ್ತಾರೆ, ಆ ಪ್ಯಾಟರ್ನ್ ಕಾಣೋ ಥರ ಕಾಣ್ತಿದೆ. ವರ್ಡ್ ಸ್ಟೈಲ್ ಅಲ್ಲ, ಚೆನ್ನಾಗಿದೆ. ಟ್ರಾವೆಲಿಂಗ್ ಬ್ಯಾಗ್. ಸ್ಮಾಲರ್ ಸೈಜ್ ಟ್ರಾವೆಲಿಂಗ್. ಅವಾಗ ತೋರಿಸಿದ್ನಲ್ಲ, ಅದಕ್ಕಿಂತ ದೊಡ್ಡ ಹ್ಯಾಂಡಲ್. ಕಾಯಿನ್ ಪೌಚ್ ಅಂತ ಹೇಳಿ. ಕಾಯಿನ್ ಪೌಚ್. ಹಾಂ. ಓಕೆ. ಇದೆಲ್ಲ ಎಷ್ಟಿದೆ ಮೇಡಮ್ ಪ್ರೈಸು? ಇದು 25. 25 25 rupees. 25. ತುಂಬ ಚೆನ್ನಾಗಿದೆ. ಸೊ ಕಾಯಿನ್ ಇಡಲಿಕ್ಕೆ ಚೆನ್ನಾಗಿದೆ. ಈ ಥರ ವೆನಿಟಿ
ಸೇಫ್ಟಿ ಬ್ಯಾಗ್. ಲೇಡೀಸ್. ಇದು ಸ್ಲಿಂಗ್ ಬ್ಯಾಗ್. ಆಮೇಲೆ ಇದು ಕಿಟ್. ಓಕೆ ಓಕೆ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಕಿಟ್ ಅಂದರೆ ಲೈಕ್ ಮೇಕಪ್ ಕಿಟ್ ಆದ್ರೆ ಇಡ್ಬೋದು. ಹಾ. ಶೇವಿಂಗ್. ಓಕೆ. ಇದೇನು ಮೇಡಮ್? ಅದು ಜೂಟ್ದು, ಜೂಟ್ ಬ್ಯಾಗ್. ಸೊ ಮೊಬೈಲ್ ಪೌಚು ಇರ್ಬೋದು ಇಲ್ಲಿ ಅಲ್ವಾ? ಇದೆ. ಮೊಬೈಲ್ ಫೋನ್. ಓಕೆ. ಇದು ಎಷ್ಟಿದೆ ಮೇಡಮ್ ಪ್ರೈಸ್? ಈಗ 150. 150. ಓಕೆ, ತುಂಬ ಚೆನ್ನಾಗಿದೆ. ಒಂದು ಮೊಬೈಲು, ಒಂದು ಸ್ವಲ್ಪ ಹಣ ಹಾಕ್ಕೊಂಡು ಹಾಂ. ವಾಕಿಂಗಿಗೆಲ್ಲ ಮೊಬೈಲ್ ತೊಗೊಂಡು ಹೋಗ್ಬೋದು. ಓಕೆ. ಚೆನ್ನಾಗಿದೆ. ಇದು ಒಂದು ಟಾಕಾ ಪರ್ಸ್ ಅಂತೇಳಿ. ಇದು ಈ ಥರ ಏನು ಪರ್ಸು? ಟಾಕಾ ಅಂದರೆ ಇದು ದೂರ ದೂರ ಟಾಕಾ ಹಾಕಿರ್ತಾರಲ್ಲ, ಓಕೆ ಓಕೆ. ಹೊಲಿಗೆ ಅದಕ್ಕೆ ಇದರಲ್ಲೂ ಮೊಬೈಲ್ ಇಟ್ಕೊಳ್ಬೋದು ನಾವು. ಹಾಂ, ಮೊಬೈಲ್ ಇಟ್ಕೋಬೋದು. ಮೊಬೈಲು, Cash. ಕಾರ್ಡ್ಸು, ಕ್ಯಾಶ್, ಕಾಯಿನ್ಸ್ ಎಲ್ಲ ಲೇಡೀಸ್ಗೆಲ್ಲ ಸೂಟಬಲ್ ಇದು. ಪರ್ಸ್, ತುಂಬ ಚೆನ್ನಾಗಿದೆ. ಮಲ್ಟಿ ಲೇಯರ್ಸ್. ಅದೊಂದು ಯಾವುದೋ ಬ್ಯಾಗ್ ಇದೆ ಸರ್, ಏನದು? ಇದೊಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಮೇಡಮ್? ಇದು ಗ್ರಾಸಿಂದು, ಹುಲ್ಲಿಂದು, ಓ, ಹುಲ್ಲಿಂದು ಅದಕ್ಕೆ ಹೆಣದು ಇದು ಮಾಡಿದ್ದಾರೆ. ಇದು ಬೇರೆ ಕಡೆ ಚೆನ್ನಾಗಿ. ಯಾವುದು ಹುಲ್ಲಿಂದ ಮಾಡಿರೋದು? ಗ್ರಾಸ್. ಹಾಂ. ಇದೇನೋ ಒಂದು ಇದೆಯಲ್ಲ, ಬೋಟ್ ಥರ ಇದೆ. ಇದು ಪೆನ್ಸಿಲ್ ಪೋಚ್ ಅಂತ. ಓ, ಮಕ್ಕಳಿಗೆಲ್ಲ ತಗೊಂಡು ಹಾ. ಚೆನ್ನಾಗಿದೆ. ಇದೆ ಇದು. ಮಾಡಲು ಸಾಕಷ್ಟು ಜಾಗ ನೋಡಿ. ಪೆನ್ಸಿಲ್ ಪೌಚ್. ಪೆನ್ಸಿಲ್ ಪೆನ್ ಎಲ್ಲ ಇಟ್ಕೊಂಡು. ಜಾಮೆಟ್ರಿ ಬಾಕ್ಸ್ ಥರ ಹ್ಞೂ. ಇದು ಪೌಚ್. ಓಕೆ, ಚೆನ್ನಾಗಿದೆ. ಇದು ಜೂಟ್. ಓ, ಇದು ಚೆನ್ನಾಗಿದೆ ಪರ್ಸ್. ಗಿಫ್ಟ್ ಎಲ್ಲ ಕೊಡೋಕೆ ಚೆನ್ನಾಗಿರುತ್ತಲ್ಲ ಲೇಡೀಸ್ಗೆಲ್ಲ. ಹ್ಮ್. ಮತ್ತೆ ಲಾಂಗ್ ಡ್ಯೂರಬಲ್ ಇರುತ್ತೆ, ನ್ಯಾಚುರಲ್ ಆಗಿ ಇರುತ್ತೆ. ಆಮೇಲೆ ಇದು ಹಸೆ ಚಿತ್ರದ ಫೈಲು ನನ್ನ ಹತ್ರ ಇದೆ ಸೇಮ್. ಮೀಟಿಂಗಿಗೆ, ಕಾನ್ಫರೆನ್ಸಿಗೆ. ಹೌದೌದು, ನನ್ನ ಹತ್ರ ಇದೆ. ಥರನೂ ಬರುತ್ತೆ ಇದೆಲ್ಲ ಒಂದು. ಇದಕ್ಕಿಲ್ಲ ಇದು ಯಾವ ಮೆಟೀರಿಯಲ್ ಮೇಡಮ್ ಇದು? ಈ ಬ್ಯಾಗು ಇದು ಕೇನ್. ಕೇನಿಂದ ಮಾಡಿರೋದು. ಹಾಂ, ಕೇನ್. ಏನಂತಾರೆ ಕನ್ನಡದಲ್ಲಿ? ಕೇನ್ ಅಂದರೆ ಇದು ಬಿದಿರು. ಬಿದಿರಲ್ಲ, ಬ್ಯಾಂಬು. ಅಲ್ಲ, ಬ್ಯಾಂಬೂ. ಕೇನ್ ಅಂದ್ರೆ ಇದ್ರದ್ದು ಬ್ಯಾಂಬೂ. ಶುಗರ್ ಕೇನ್. ಶುಗರ್ ಕೇನ್ ಅಲ್ಲ. ಬ್ಯಾಂಬೂ, ಬ್ಯಾಂಬೂ. ಬ್ಯಾಂಬೂ. ಹೌದಾ? ಬಿದಿರಿಂದ ಮಾಡಿ. ಚೆನ್ನಾಗಿದೆ. ನೀವೇನೇ ನೋಡಿದ್ರೆ ಎಲ್ಲ ನ್ಯಾಚುರಲ್ಲು ಮತ್ತೆ ಈಕೋ ಫ್ರೆಂಡ್ಲಿನೇ ಇದೆ ಹಾ. ಪ್ರಾಡಕ್ಟ್ಸ್ ಎಲ್ಲ. ಹಾಂ ಹಾಂ. ಚೆನ್ನಾಗಿದೆ. ಇದು ನೋಡಿ ಸರ್, ಇದು ಚಾಪೆ. ಇದು ಊಟಕ್ಕೆ ಹಾಕೊಂಡು ಬರೋದಾ? ಇಲ್ಲ, ದೊಡ್ಡದು. ಇಟ್ಕೊಳ್ರಿ ನೋಡ. ಓಹೋ, ತುಂಬ ಚೆನ್ನಾಗಿದೆ. ಇದು ಮೆಟೀರಿಯಲ್ ಏನು ಮೇಡಮ್ ಇದು? ಇದು ಕ್ರಾಸ್ ಹುಲ್ಲು. ಓ ಹಾಂ ಹಾಂ. ಇದ್ರದ್ದೆಲ್ಲ ಏನಿದೆ ಪ್ರೈಸು? ಇದು 800. ಓಕೆ, ಗುಡ್ ಗುಡ್. ಚೆನ್ನಾಗಿದೆ. ವರ್ಕ್ ನೋಡಿ. ಹೌದು ಹೌದು. ಲಕ್ಸುರಿಯಸ್ ಆಗಿ ಕಾಣುತ್ತೆ. ಟ್ರಾವೆಲಿಂಗಿಗೆಲ್ಲ ತಗೊಂಡ್ಬರ್ಬೋದು. ಮನೇಲೂ ಹಾಕ್ಬೋದು ನೀವು, ಸೋಫಾ ಮುಂದೆ ಎಲ್ಲ ಹಾಕೊಂಡು ಚೆನ್ನಾಗಿ ಕಾಣುತ್ತೆ. ಕಾರ್ಪೆಟ್ ಹಾಕ್ತೀವಲ್ಲ. ಹೌದು.
ಕೇವಲ 40 ರೂಪಾಯಿ. ಎಲ್ಲದ್ರ ಜೊತೆ ಮ್ಯಾಚ್ ಆಗುತ್ತೆ, ಚೂಡಿದಾರು, ಸ್ಕರ್ಟು, ಈವನ್ ಜೀನ್ಸ್ ಕೂಡ, ಜೀನ್ಸ್ ಮೇಲೆ ಕೂಡ ಹಾಕೋಬೋದು ನಾವು. ಪ್ರತಿ ರವಿವಾರ ನಮ್ದು ದೊಡ್ಡ ಕಾಂಪೌಂಡ್ ಇದೆ ಹೊರಗಡೆ. ಪ್ರತಿ ರವಿವಾರ ನಾವು ರೈತರಿಂದನೇ ಒಂದು ಸಂತೆ ಮಾಡಿಸ್ತಾ ಇದ್ದೀವಿ. ಈಗ 5 ವರ್ಷದಿಂದ ನಡೆಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಸಂತೆಯಲ್ಲಿ ಕಾಳು ಕಡಿ, ಹಣ್ಣು, ತರಕಾರಿಗಳು ಎಲ್ಲ ಬರ್ತಾ ಇದೆ. ಈಗ ಮಾಮೂಲಿ ಮಾರ್ಕೆಟಲ್ಲಿ ಸಿಗೋದಕ್ಕೂ ನಿಮ್ಮ ದೇಸಿನಲ್ಲಿ ಸಂತೆ ಮಾಡೋದಕ್ಕೆ ಅಂದರೆ ಇದು ಆರ್ಗ್ಯಾನಿಕ್, ನಾವು ಕೆಮಿಕಲ್ ಏನೋ ಹಾಕಬೇಡಿ ಅಂತ ಹೇಳ್ತೀವಿ. ಅಂಥದ್ದೇ ಪ್ರಾಡಕ್ಟ್ ಬರ್ತದೆ. ಸಾವಯವ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಧ್ಯದಲ್ಲಿ ಯಾರು ಇಲ್ಲದೆ ಸೀದಾ ಗ್ರಾಹಕ ಅಂದ್ರೆ ರೈತರ ಮತ್ತು ಗ್ರಾಹಕರ ಇಬ್ಬರಿಗೂ ಅನುಕೂಲ ಆಗುತ್ತೆ. ಇವ್ರಿಗೆ ಆರೋಗ್ಯಯುತವಾದಂತ ಇದು ಸಿಗುತ್ತೆ, ಬೆಳೆ ಸಿಗುತ್ತೆ. ಮತ್ತೆ ಮಧ್ಯವರ್ತಿಗಳಿಂದ ರೈತರಿಗೆ ಅವ್ರು ಒಳ್ಳೆ ಬೆಲೆ ಸಿಗುತ್ತೆ. ಒಳ್ಳೆ ಕಾನ್ಸೆಪ್ಟ್. ನಾವು ಇದಕ್ಕೆ ಪ್ರತಿ ರವಿವಾರ ಸಂತೆ ಮಾಡ್ತೀವಿ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಅದಕ್ಕೆ ಜವಾರಿ ಸಂತೆ ಅಂತ ಕರಿತೀವಿ. ಅಂದರೆ ಮೇನಾಗಿ ಆರ್ಗ್ಯಾನಿಕ್ ಪ್ರಾಡಕ್ಟೇ ಇರ್ತವೆ. ಆರ್ಗ್ಯಾನಿಕ್ ಕಾಳು ಕಡಿಗಳು, ತರಕಾರಿ, ಹಣ್ಣು ಹಂಪಲ ರೈತರೇ ಬೆಳೆದಿದ್ದನ್ನು ಅವರೇ ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ಮತ್ತೆ ಸೊಪ್ಪು ಅದನ್ನು ಕೂಡ ನೋಡಿದ್ದೀವಿ. ಸೊಪ್ಪು ಅದೇ ತರಕಾರಿ ಎಲ್ಲ ಥರದ್ದು ಸಿಗುತ್ತೆ ಸಂತೆ. 5 ವರ್ಷದಿಂದ ನಡೆಸ್ತಾ ಇದ್ದೀವಿ. ಮೇಡಮ್, ಎಲ್ಲಿ ಬರುತ್ತೆ ನಿಮ್ಮ ಶಾಪ್? ನಮ್ಮ ಶಾಪ್ ಇದು ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ರ್ ಕಾಲನಿ ಅಂತೇಳಿ ವಿಶಾಲ್ ಮಾರ್ಟ್ ಅಪೋಸಿಟ್ ಬರ್ತದೆ. ಇಲ್ಲಿ ನಾವು 15 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀವಿ. ಕನೆಕ್ಟಿವಿಟಿ ಚೆನ್ನಾಗಿದೆ. ಚೆನ್ನಾಗಿದೆ. ಹುಬ್ಳಿ ರೋಡಿಗೆ ಇದೆ ಇದು. ಹಾಗಾಗಿ ಜನರಿಗೆ ಹೋಗಿ ಬಂದು ಮಾಡುವಾಗೆಲ್ಲ ಈಸಿಯಾಗಿ ಎಕ್ಸೆಸ್. ನಾನು ಇವತ್ತು ಧಾರವಾಡ ದೇಸಿ ಶಾಪಿಗೆ ಬಂದಿದ್ದೆ. ಯಾವಾಗಲೂ ನಾವು ಕೊಂಡ್ಕೊತೀವಿ ಇಲ್ಲಿ. ಒಂದೇನಪ್ಪ ಅಂದರೆ ನಮಗೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ಅದ್ರ ಜೊತೆ ಇಂಡೈರೆಕ್ಟ್ಲಿ ಯು ಆರ್ ಹೆಲ್ಪಿಂಗ್ ದ ಎನ್ವೈರನ್ಮೆಂಟ್ ಆ್ಯಂಡ್ ಆಲ್ಸೋ ದ ರೂರಲ್ ವುಮೆನ್. ಆ್ಯಂಡ್ ಇನ್ ಸಸ್ಟೈನಬಿಲಿಟಿಗೆ ಯು ಆರ್ ಗಿವಿಂಗ್ ಬ್ಯಾಕ್ ಸಮಥಿಂಗ್, ವೆರಿ ಸ್ಮಾಲ್ ಕಾಂಟ್ರಿಬ್ಯೂಷನ್ ಯು ಆರ್ ಗಿವಿಂಗ್ ಟು ದ ಫಾರ್ಮರ್ಸ್ ಆ್ಯಂಡ್ ವಿಮೆನ್ ಹೂ ವಾಂಟ್ಸ್ ಟು ಸ್ಟ್ಯಾಂಡ್ ಆನ್ ದೇರ್ ಓನ್ ಲೆಗ್. ಈಗ ನಮಗೂ ಅನುಕೂಲ ಆಗುತ್ತೆ ಮತ್ತು ಆ ಮಹಿಳೆಯರಿಗೂ ಅನುಕೂಲ ಆಗುತ್ತೆ. ಸೊ ನನ್ನ ಪ್ರಕಾರ ಕೇಳಿದ್ರೆ ಎಲ್ಲರೂ ಬಂದು ಶಾಪ್ ಮಾಡೋದ್ರಿಂದ ನಿಮಗೆ ಖುಷಿನೂ ಆಗುತ್ತೆ. ಮತ್ತು ನಾನು ಮೊದಲೇ ಹೇಳ್ದಂಗೆ ಒಂದು ಸಸ್ಟೈನಬಿಲಿಟಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಎಲ್ಲರೂ ಬನ್ನಿ, ದಯವಿಟ್ಟು ಈ ಥರದ ವೆರೈಟಿ ನಮಗೆ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಆ ಥರದ್ದು. ಮತ್ತು ಇಟ್ ಇಸ್ ವೆರಿ ನ್ಯಾಚುರಲ್. ಅದೊಂದು ಯು ಕ್ಯಾನ್ ಕನೆಕ್ಟ್ ವಿತ್ ಅರ್ತ್ ಸಾಯಿಲ್ ಅಂತ ಏನು ಹೇಳ್ತೀವಿ, ಆ ಒಂದು ಕಾನ್ಸೆಪ್ಟ್ ಇಲ್ಲಿ ಇದಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ನ್ಯಾಚುರಲ್ ಪ್ರಾಡಕ್ಟನ್ನು ಯೂಸ್ ಮಾಡಿ. ಇಕೋ ಫ್ರೆಂಡ್ಲಿ ಅಥವಾ ಸೇವ್ ಎನ್ವೈರನ್ಮೆಂಟ್ ಅಂತ ಏನಿದೆ, ಮತ್ತು ಎಲ್ಲರೂ ಕೈ ಜೋಡಿಸೋಣ, ಈ ಥರ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋಣ. ಬನ್ನಿ ನಮ್ಮ ಶಾಪ್. ಸರ್, ನಾವು ನಮ್ಮ ಅಂಗಡಿ ಶುರುವಾದಾಗಿಂದನೂ ಈ ಪ್ಯಾಕಿಂಗಿಗೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ. ಈ ಥರ ಬ್ರೌನ್ ಪೇಪರ್ ಕವರನ್ನೇ ಯೂಸ್ ಮಾಡ್ತೀವಿ. ಅದು ಒಂದು ನೀವು ಏನು ಪರಿಸರ ಕೊಡ್ತಾ ಇರೋಂಥ ಕೊಡುಗೆ ಅಂತಲೇ ಹೇಳ್ಬೋದು. ಈಗ ನೀವು ಕೊಟ್ಟರೆ ಅಂದರೆ ನಾವು ಅದನ್ನೇ ಯೂಸ್ ಮಾಡ್ತೀವಿ. ಇಲ್ಲ ಪ್ಲಾಸ್ಟಿಕ್ ಕೊಟ್ಟರೆ ಪ್ಲಾಸ್ಟಿಕನ್ನೇ ಯೂಸ್ ಮಾಡಿ. ಕೇಳ್ತಾರೆ ಪ್ಲಾಸ್ಟಿಕ್ ಕೊಡಿ ಅಂತೇಳಿ. ಇಲ್ಲ ಸರ್, ನಾವು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ, ಅದು ಪರಿಸರಕ್ಕೆ ಹಾನಿ ಅಲ್ಲ, ಅದಕ್ಕಾಗಿ ಯೂಸ್ ಮಾಡ್ತಾ ಇಲ್ಲ. ಗಿಫ್ಟ್ ಕೊಡ್ತೀವಿ, ಏನಾದ್ರು ಪ್ಯಾಕ್ ಮಾಡಿಕೊಡ್ರಿ, ಇದೇ ಚೆನ್ನಾಗಿದೆ ಹಿಂಗೆ ಕೊಡ್ರಿ ಅಂತ ಹೇಳ್ತೀವಿ. ಹೌದು, ಚೆನ್ನಾಗಿದೆ. ನಮ್ಮದು ಶಾಪಿಂದು ಅಡ್ವರ್ಟೈಸ್